ಹಲೋ ಎಲ್ರಿಗೂ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ನನ್ನ ಇವತ್ತಿನ ಯೂಟ್ಯೂಬ್ ಡೈಲಿ ವ್ಲಾಗ್ಗೆ. ಹೋಪ್ ಎಲ್ಲ ಚೆನ್ನಾಗಿದ್ದೀರ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಅಂಡ್ ಇವತ್ತು ಥರ್ಸ್ಡೇ, ನಿಮ್ಮೆಲ್ರಿಗೂ ಹ್ಯಾಪಿ ಥರ್ಸ್ಡೇ. ತುಂಬಾ ಜನ ಸಾಯಿಬಾಬಾ ಪೂಜೆ ಮಾಡ್ತಾ ಇದ್ದೀರಾ, ರಾಘವೇಂದ್ರ ಸ್ವಾಮಿ ಪೂಜೆ ಮಾಡ್ತಾ ಇರ್ತಾರೆ. ಎಲ್ರಿಗೂ ತುಂಬಾ ಒಳ್ಳೇದಾಗುತ್ತೆ. ಜೊತೆಗೆ ಟೈರ್ಡ್ ಹಾಕೋದಂದ್ರೆ ನಾನು ಕೆಳಗಡೆ ಹೋಗ್ಬಿಟ್ಟು ಐಟಮ್ಸ್ ತೊಗೊಂಬಂದೆ, ಸೊ ಹಾಗಾಗಿ ಸ್ವಲ್ಪ ಟೈರ್ಡ್ ಆಗೋಯ್ತು. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿ. ಆ್ಯಂಡ್ ಆಲ್ರೆಡಿ ಸಪೋರ್ಟ್ ಮಾಡ್ತಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು. ನಿಮ್ಮ ಲೈಫಲ್ಲಿ ತುಂಬ ಒಳ್ಳೇದಾಗಲಿ. ಯಾಕಂದರೆ ನೀವೊಬ್ಬರಿಗೆ ಸಪೋರ್ಟ್ ಮಾಡಿದ್ರೆ ಬೇರೆಯವ್ರು ಯಾರೋ ಒಬ್ರು ನಿಮ್ಗೆ ಸಪೋರ್ಟ್ ಮಾಡೇ ಮಾಡ್ತಾರೆ ಲೈಫಲ್ಲಿ. ಸೊ ಆ್ಯಂಡ್ ಇದೊಂದು ಲಿಪ್ಸ್ಟಿಕ್ ಆರ್ಡರ್ ಮಾಡಿದ್ದೀನಿ. ಇದನ್ನು ಅಪ್ಡೇಟ್ ಮಾಡ್ತೀನಿ, ಮುಂದಿನ ವೀಡಿಯೋದಲ್ಲಿ ಮಾಡಿಬಿಟ್ಟು ಹಾಕ್ತೀನಿ. ಇಷ್ಟು ಬೇಗ ಬಂದಿದೆ, ನಾನು ನೈಟ್ ಮಾಡಿದ್ದು. ಇದೊಂದು ಲಿಪ್ಸ್ಟಿಕ್ಕು ಆ್ಯಂಡ್ ಆಯಿಲ್ ಕೂಡ ಕಡಿಮೆ ಆಗಿತ್ತು. ಹಂಗೆ ಹಾಲು ಆರ್ಡ್ರ್ ಮಾಡ್ತಿದ್ನಲ್ಲ, ಸೊ ಅದ್ರ ಜೊತೆ ಯಾವುದಿಲ್ಲೋ ಅದೆಲ್ಲ ಆರ್ಡ್ರ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿಕೊಂಡೆ. ಆ್ಯಂಡ್ ಮಿಲ್ಕು, ನಾನು ಬಿಸ್ಕೆಟ್ ಚಿಕ್ಕದಾಗೇನೋ ಒಂದು ಪ್ಯಾಕೆಟ್ ಬರುತ್ತೆ ಅಂದರೆ ಇಷ್ಟೊಂದು ದೊಡ್ಡದು ಬಂದಿದೆ, 2 ಬಂದಿದೆ ಗುರು. ಏನು ಮಾಡೋದು, ಯಾವಾಗ ತಿಂತೀನೋ ಗೊತ್ತಿಲ್ಲ, ಬಟ್ ಇಷ್ಟೊಂದು ಬಂದಿದೆ. ಸೊ ಅದೇ ಇವಾಗ ಕಾಫಿ ಮಾಡ್ಕೊಂಡು ಕುಡಿಬೇಕು. ನಾನು ಬೆಳಗ್ಗೆ 6:30ಗೆ ಎದ್ದಿದ್ದೆ, ಬಿಕಾಸ್ ಸೆಷನ್ ಬುಕ್ ಇತ್ತ. ಸೆಷನ್ ಎಲ್ಲ ಮುಗಿಸಿ 7:30 ಆಯಿತು. ಅದಾದಮೇಲೆ ಯಾಕೋ ಬಾಡಿ ಎಲ್ಲ ಸ್ವಲ್ಪ ಲೈಟಾಗಿ ಪೇನ್ ಆಗ್ತಿತ್ತು. ಮಲ್ಕೊಳ್ಳೋಣ ಅಂತ ಅನ್ನಿಸ್ತಾ ಇತ್ತು. ಸ್ವಲ್ಪ ಹೊತ್ತು ಹೋಗಿ ಹಂಗೆ ಒದ್ದಾಡ್ಕೊಂಡಿದ್ದೆ ಒಂದು 1/2 hour. ಆಮೇಲೆ ಇದು ಆರ್ಡ್ರ್ ಮಾಡಿ ಕರೆಕ್ಟ್ ಟೈಮ್ಗೆ ಅದು ಡೆಲಿವರಿ ಬಂತ. ಕೆಳಗಡೆ ಹೋಗಿ 2 ತೊಗೊಬಂದೆ, ಅದಕ್ಕೆ ಸ್ವಲ್ಪ ಸುಸ್ತಾಗೋಯ್ತು ನನಗೆ. ಸೊ ಇವಾಗ ಬಿಸಿ ಕಾಫಿ ಮಾಡ್ಕೊಂಡು ಕುಡಿಯೋಣ. ಆ್ಯಂಡ್ ನಿಮ್ಗೆ ಇವತ್ತಿನ ಅಫರ್ಮೇಷನ್ ಬಂದ್ಬಿಟ್ಟು ಐ ಆಮ್ ಲಿವಿಂಗ್ ಅಬಂಡೆಂಟ್ ಲೈಫ್ ಅಂತ ಹೇಳ್ಕೊಳಕ್ಕೆ ಶುರು ಮಾಡಿ. ಸೊ ನಿಮ್ಮ ಲೈಫ್ ತುಂಬ ಅಬಂಡೆಂಟ್ ಆಗಿರುತ್ತೆ. ಲೆಟ್ಸ್ ಬಿಗಿನ್ ದ ವ್ಲಾಗ್ ಗೈಸ್. ಇದು ಯಾವುದು ಲಿಪ್ಸ್ಟಿಕ್ ಅಂತ ತೋರಿಸ್ತೀನಿ. ಫೇಸಸ್ ಕೆನಡದು ಲಿಪ್ಸ್ಟಿಕ್ಕು ಚೆನ್ನಾಗಿದೆ. ನಂಗೆ ಶೇಡ್ ಚೆನ್ನಾಗಿದೆ ಅಂತ ಅನ್ನಿಸ್ತಿದೆ, ನೋಡಬೇಕು. ಪ್ರಿಪೇರಿಂಗ್ ಕಾಫಿ ಪೌಡರ್. ಜಾಗ್ರಿ ಖಾಲಿ ಆಗಿತ್ತು, ಹೊಸ್ದಾಗಿ ತರಿಸ್ಕೊಂಡಿದ್ದೀನಿ. ಬಿಸಿ ಕಾಫಿ ಇಸ್ ರೆಡಿ. ಇವತ್ತು ಗುರುವಾರ ಹೇರ್ ವಾಶ್ ಮಾಡಬೇಕು, ಹಾಗಾಗಿ ಸ್ವಲ್ಪ ಫ್ಲಾಕ್ಸ್ ಸೀಡ್ಸ್ ಜೆಲ್ಲನ್ನು ಹಾಕೋತಾ ಇದ್ದೀನಿ. ಹೇರ್ ಫುಲ್ ಹಾಕೋಬಹುದು ಆ್ಯಂಡ್ ಸ್ಕ್ಯಾಲ್ಪ್ಗೂ ಕೂಡ ಹಾಕೊಳ್ಳಿ. ಹಾಕೊಂಡು 1 hour 2 hour ಬಿಟ್ಟು ಹೇರ್ ವಾಶ್ ಮಾಡ್ಬೋದು ನೀವು. ನನಗೆ ಫ್ಲಾಕ್ಸ್ ಸೀಡ್ ಜೆಲ್ ಬಗ್ಗೆ ಗೊತ್ತಾಗಿದೆ ಯಾವಾಗ ಗೊತ್ತಾ, 2020 ಕೋವಿಡ್ ಟೈಮಲ್ಲಿ. ಕೋವಿಡ್ಗಿಂತ ಸ್ವಲ್ಪ ಮುಂದೆ ಅನ್ಕೊಳ್ಳಿ, ಒಂದು ಕೋವಿಡ್ ಇನ್ನೇನು ಬರಂಗಿತ್ತು ಆ ಟೈಮಲ್ಲಿ ನಂಗೆ ಗೊತ್ತಾಗಿತ್ತು. ಬಿಕಾಸ್ ಅವಾಗ ನಾನು ಕರ್ಲಿ ಹೇರ್ ಜರ್ನಿನ ಶುರು ಮಾಡಬೇಕಾಗಿತ್ತು. ಅವಾಗ ನಾನು ತುಂಬ ಈ ಫಾರಿನರ್ಸ್ ವೀಡಿಯೋಸ್ ಎಲ್ಲ ಸಿಕ್ಕಾಬಟ್ಟೆ ನೋಡ್ತಿದ್ದೆ. ಆಫ್ರಿಕನ್ಸ್ದು ಅವ್ರ ಕರ್ಲಿ ಹೇರ್ ತುಂಬ ಇರುತ್ತಲ್ಲ, ಅವ್ರು ಹೆಂಗೆ ಮೇಂಟೈನ್ ಮಾಡ್ತಾರೆ ಆ ಥರದ್ದೆಲ್ಲ ತಿಳ್ಕೊತಿದ್ದೆ. ಸೊ ಅವಾಗ ನನಗೆ ಈ ಥರದ್ದೊಂದು ಇದೆ ಅಂತ ಗೊತ್ತಾಗಿತ್ತು. ಅವಾಗ ನಾನು ತುಂಬ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ ಆಯಿತಾ. ಅಂದರೆ ಜಾಸ್ತಿ ಯೂಟ್ಯೂಬ್ದು ಟ್ರಾವೆಲಿಂಗ್ ವೀಡಿಯೋಸ್ ನೋಡೋದು, ಡೈಲಿ ವ್ಲಾಗ್ಸ್ ನೋಡೋದು, ಈ ಥರದ್ದೆಲ್ಲ ಸಿಕ್ಕಾಬಟ್ಟೆ ಮಾಡ್ತಿದ್ದೆ ನಾನು ಅವಾಗ. ಅಂದರೆ ಅದೊಂಥರ ಆ ಡೇಸ್ ತುಂಬಾ ಚೆನ್ನಾಗಿತ್ತು ಗೈಸ್ ಹೇಳ್ಬೇಕಂದ್ರೆ. ಐ ರಿಯಲಿ ಎಂಜಾಯ್ಡ್ ಇಟ್. ಅವಾಗೆಲ್ಲ ಒಬ್ಬಳೇ ಇರ್ತಾಯಿದ್ದೆ ನಾನು. ಅಫ್ಕೋರ್ಸ್ ಅವಾಗೂ ನಾನು ತುಂಬ ಒಬ್ಬಳೇ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೆ. ತುಂಬ ದೊಡ್ಡ ಮನೆ, ಸಕ್ಕದಾಗಿರೋದು ಫೀಲಿಂಗ್. ಒಂಥರ ಟಿ ವಿ ಓಡ್ತಿರುತ್ತೆ, ನಾನು ಮುಂದೆಗಡೆ ಫೋನ್ ಹಿಡ್ಕೊಂಡು ಡೈನಿಂಗ್ ಟೇಬಲಲ್ಲಿ ಕುತ್ಕೊಂಡು ಅದು ನೋಡ್ಕೊಂಡು ಕುತ್ಕೊಂಡ್ಬಿಡ್ತಾಯಿದ್ದೆ. ಈ ಸ್ಕೂಲ್ ಮಕ್ಕಳಿಗೆಲ್ಲ ಇವಾಗಲೇ ಹಾಕಕ್ಕೆ ಶುರು ಮಾಡಿ ಫ್ಲಾಕ್ಸ್ ಸೀಡ್ಸು. ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಆ್ಯಂಡ್ ಅವ್ರ ಕೂದಲು ಅವ್ರು ಇಷ್ಟಪಡೋಕ್ಕೆ ಶುರು ಮಾಡ್ತಾರೆ ನೋಡಿ ಬೇಕಿದ್ರೆ.
1 ಅವರ್ ಆದಮೇಲೆ ನಾನು ಹೇರ್ ವಾಶ್ ಮಾಡ್ಕೊಳ್ತೇನೆ. ಇಲ್ಲಿ ನೋಡಿ ಎಷ್ಟೊಂದು ಚೆನ್ನಾಗಿದೆ ಈ ಫ್ಲವರು. ನನಗಿದು ಬೊಕ್ಕೆ ಬಂದಿತ್ತಾಯ್ತಾ, ಆ ಬೊಕ್ಕೆಲಿ ಸ್ವಲ್ಪ ಮೊಗ್ಗು ಇನ್ನೂ ಇದಾಗಿರಲಿಲ್ಲ. ಸೊ ಹಾಗಾಗಿ ನೀರಲ್ಲಿ ಡೈಲಿ ನೀರಾಕಿ ಒಂದು ಬಾಟ್ಲಲ್ಲಿ ಇಡ್ತಾ ಇದ್ದೆ. ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ. ಇದು ಯಾವಾಗ ಗೊತ್ತಾ ನಂಗೆ ಬಂದಿದ್ದು, ಡಿಸೆಂಬರಲ್ಲಿ ನಾನು ತೊಗೊಂಬಂದೆ. ಡಿಸೆಂಬರ್ 31ಗೆ ನನಗೆ ಇದು ಸಿಕ್ಕಿದ್ದಾಯ್ತಾ. ನೋಡಿ ಇವತ್ತು ಯಾವ ಡೇಟ್, ಇವತ್ತು ಬಂದು 8. ಇವತ್ತವರೆಗೂ ಎಷ್ಟು ಚೆನ್ನಾಗಿದೆ. ಆ್ಯಂಡ್ ಡೈಲಿ ನೀರಾಕಿ ಇರ್ತದೆ. ನೋಡೋಕ್ಕೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ, ತುಂಬ ಚೆನ್ನಾಗಿ ಕಾಣಿಸ್ತದೆ. ಸೊ ಊಟಕ್ಕೋ ಬ್ರೇಕ್ಫಾಸ್ಟ್ಗೂ ನನಗೆ ಗೊತ್ತಿಲ್ಲ. ರೈಸ್ ಈ ಕಡೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಟೊಮೆಟೊ ಗೊಜ್ಜನ್ನು ರೆಡಿ ಮಾಡಿದೆ. ಆ್ಯಕ್ಚುಲಿ ತುಂಬ ದಿನ ಆಗಿದೆ ಟೊಮೆಟೊ ಗೊಜ್ಜು ಮತ್ತು ಅದು ಈ ಕಾಂಬಿನೇಷನ್ ಊಟ ಮಾಡಿ. ಟೊಮೆಟೊ ಬಾತ್ ಮಾಡೋಣ ಅಂತ ತೊಗೊಂಬರ್ತಾ ಇದ್ದೆ ಟೊಮೆಟೊನ. ಆಮೇಲೆ ಅಂದ್ಕೊಂಡೆ ಬೇಡ ಅಂತ ಹೇಳಿಬಿಟ್ಟು ಇದನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಸ್ವಲ್ಪ ಪೀಲಿಂಗ್ ಮಾಸ್ಕ್ನ ಹಾಕೋತಾ ಇದ್ದೀನಿ. ಸೊ ಫಸ್ಟು ಫೇಸ್ ವಾಶ್ ಮಾಡ್ಕೊಂಬಿಟ್ಟು ಆಮೇಲೆ ಇದನ್ನು ಅಪ್ಲೈ ಮಾಡ್ಕೊಳ್ಳಿ. ನೀವು ಈ ಥರ ಪಿಂಕ್ ಕಾಣಿಸುತ್ತೆ. ಸ್ವಲ್ಪನೇ ಇರೋದು. ಮೊನ್ನೆ ನೈಕಾದಲ್ಲಿ ಆರ್ಡ್ರ್ ಮಾಡಿದಾಗ ಗಿಫ್ಟ್ ಥರ ಕೊಟ್ಟಿದ್ರು. ಬರೋದೇ ಕಷ್ಟ ಗುರು. ಫುಲ್ಲು ಗಟ್ಟಿ ಇರುತ್ತೆ, ತುಂಬ ಗಟ್ಟಿ ಇರುತ್ತೆ. ಇದನ್ನು ಹಾಕಿ ಜಸ್ಟ್ ಒಂದು 10 ಮಿನಿಟ್ಸ್ ಬಿಟ್ಬಿಟ್ಟು ನೀವು ಫೇಸ್ನ ನಾರ್ಮಲ್ ವಾಟ್ರಲ್ಲಿ ವಾಶ್ ಮಾಡಿ. ಆ್ಯಂಡ್ ಅದಾದಮೇಲೆ ಇದನ್ನು ಕೆಳಗಡೆ ಬಿದ್ದೋಯ್ತು. ಇದನ್ನು 2 ವೀಕ್ಸ್ಗೆ 1 ಟೈಮ್ ಮಾತ್ರ ಬಳಸಬೇಕು ನೀವು, ಜಾಸ್ತಿ ಬಳಸಂಗಿಲ್ಲ ಅಂತ ಮೆನ್ಷನ್ ಮಾಡಿದ್ದಾರೆ. ನಾನು 2 ವೀಕ್ಸ್ ಆಯಿತು, ಅದು ಅದಕ್ಕೆ ಆದಮೇಲೆ ಇದನ್ನ ಯೂಸ್ ಮಾಡ್ತಾ ಇರೋದು. ಇದನ್ನು ಯೂಸ್ ಮಾಡಿದ ದಿವಸ ನೀವು ಸನ್ಸ್ಕ್ರೀನ್ ಅಂತೂ ಬಳಸಲೇಬೇಕು. ಸೊ ಅದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಆ್ಯಂಡ್ ಎಲ್ಲ ಸ್ಕಿನ್ ಟೈಪ್ಗೂ ಸೂಟ್ ಆಗುತ್ತೆ ಅಂತ ಅವ್ರು ಮೆನ್ಷನ್ ಮಾಡಿದ್ದಾರೆ. ಸೊ ಟ್ರೈ ಮಾಡಿ ನೋಡಿ. ಚೂರೇ ಚೂರಿರೋದು. ನಾನಿವಾಗ ಗೀಸರ್ ಆನ್ ಮಾಡಿದ್ದೀನಿ, ಸ್ನಾನಕ್ಕೆ ಹೋಗಬೇಕು. ಸೊ ಅದಕ್ಕೆ ಮುಂಚೆ ಇದು ಮುಗಿಸ್ಬಿಡೋಣ ಅಂತ ಮಾಡ್ಕೊತಾ ಇದ್ದೀನಿ. ಸೊ ನಂದು ಸ್ನಾನ ಮುಗೀತು. 1 ಸೆಕೆಂಡ್. ಸೊ ಇವಾಗ ತಾನೇ ಮೆಸೇಜ್ ಬಂತು, ವರ್ಕ್ ಫ್ರಮ್ ಹೋಮ್ ಮಾಡಿ ಇವತ್ತು ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ನಾನು ಆಫೀಸ್ಗೆ ಹೋಗ್ತಿಲ್ಲ ಇವತ್ತು, ಮನೇಲೇ ಕೆಲಸ ಮಾಡೋವಂಥದ್ದು ಇವತ್ತು. ಆ್ಯಕ್ಚುಲಿ ಫ್ಲ್ಯಾಕ್ಸ್ ಸೀಡ್ಸ್ ಹಾಕಿದ್ಮೇಲೆ ತುಂಬ ಚೆನ್ನಾಗಿ ಏನಂತಾರೆ, ತುಂಬ ಸಾಫ್ಟ್ ಆಗುತ್ತೆ. ಹೇರ್ ಆಯಿತಾ. ಬಟ್ ತುಂಬ ಸ್ಟ್ರೈಟ್ ಇರೋ ಇನ್ನೂ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ನಂದು ಕರ್ಲ್ಸು ಸ್ವಲ್ಪ 1 ಡೇ ಫುಲ್ ಸಾಫ್ಟ್ ಕರ್ಲ್ಸ್ ಆಗಿರುತ್ತೆ. 2nd ಡೇ ಆಟೋಮೆಟಿಕಲಿ ನಂದು ಕೂಡ ಸ್ವಲ್ಪ ರಫ್ ಆಗುತ್ತೆ, ಗಾಳಿಗೆ ಏನಾರು ಎಕ್ಸ್ಪೋಸ್ ಆದರೆ. ಸೊ ಹಾಗಿರುತ್ತೆ. ನೀವು ಫ್ಲ್ಯಾಕ್ಸ್ ಸೀಡ್ ಜೆಲ್ ಮಸ್ಟ್ ಟ್ರೈ ಮಾಡಿ. ನಂದು ಪೂಜೆ ಎಲ್ಲ ಮುಗೀತು. ಇವಾಗ ಕೆಲಸ ಶುರು ಮಾಡ್ಕೋತೀನಿ ನಾನು. ನನಗೆ ಹಿಂಗೆ ಅಂತ ಗೊತ್ತಿರೋ ಆರಾಮಾಗಿ ಎದ್ದೊಳ್ತಿದ್ದೆ ಬೆಳಗ್ಗೆ. ಇವಾಗ ಹೇಳಿದ್ರು. ಸೊ ಹಾಗಾಗಿ ನಾನು ಇವಾಗ ಶುರು ಮಾಡಬೇಕು ನನ್ನ ಕೆಲಸನ. ಅಸೈನ್ ಆಗಿದೆ, ಕೆಲಸ ಮುಗಿಸ್ಬೇಕು. ಏನು ಕಳೆ ಇದೆ ಇವತ್ತು ನಮ್ಮ ದೇವ್ರ ಮುಖದಲ್ಲಿ, ಏನಂತೀರಾ? ಸೊ ಅದು ಬಳೆ ಪದ್ಮಾವತಿದು. ಆ ಫೋಟೋ ಚಿಕ್ಕದಾಗಿದೆಯಲ್ಲ, ಅದು ಬಳೆ ಪದ್ಮಾವತಿಲಿ ಮಣ್ಣೇನೋ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಇಟ್ಕೊಂಡಿದ್ದೀನಿ ನೋಡಿ. ಅದು ಮಣ್ಣು ಅಂತ ನನಗೆ ಗೊತ್ತೇ ಇರಲಿಲ್ಲ ಆಯ್ತಾ ತರೋವ್ರಿಗೆ. ಆಮೇಲೆ ಗೊತ್ತಾಗಿದೆ ನಂಗೆ ಅದು ಮಣ್ಣು ಅಂತ ಹೇಳ್ಬಿಟ್ಟು. ಬಟ್ ಅದು ನಾನು ಆ ವಿಡಿಯೋ ಹಾಕಿದಾಗಿಂದ ತುಂಬ ಜನ ನಂಗೆ ಮೆಸೇಜ್ ಮಾಡಿದ್ದಾರೆ, ಅದು ತುಂಬ ಪವರ್ಫುಲ್ ಟೆಂಪಲ್ಲು ಅಂತ. ನನಗೆ ಗೊತ್ತೇ ಇಲ್ಲ ಫಸ್ಟ್ ಆಫ್ ಆಲ್ ಅಲ್ಲಿ ಹೋಗೋರ್ಗು ನಾನು. ಬಟ್ ಅದು ಎವ್ರಿ ಇಯರ್ ಹೋಗೋಣ ಅಂತ ಐ ಡಿಸೈಡೆಡ್. ನಿಮಗೂ ಗೊತ್ತಿರೋ ಬಳೆ ಪದ್ಮಾವತಿ ಬಗ್ಗೆ ಕಮೆಂಟಲ್ಲಿ ಹಾಕಿ, ಓಕೆನಾ? ಆ ಲಿಪ್ಸ್ಟಿಕ್ ಬಗ್ಗೆ ಹೇಳಿದ್ನಲ್ಲ, ಇದೆ ಆ ಲಿಪ್ಸ್ಟಿಕ್ಕು. ಈ ಥರ ಕಾಣಿಸುತ್ತೆ. ಬಟ್ ಇದು ಸ್ವಲ್ಪ ಹಚ್ಕೋಬೇಕು. ತುಂಬ ಹಚ್ಕೊಂಡ್ರೆ ನಿಮಗೆ ಲೈಟಾಗಿ ಕಾಣಿಸುತ್ತೆ ವೀಡಿಯೋದಲ್ಲಿ. ಬಟ್ ರಿಯಲ್ ಆಗಿ ಏನಪ್ಪ ಅಂದರೆ ಸ್ವಲ್ಪ ಹಾಕ್ಕೊಳ್ಳಿ, ಸ್ವಲ್ಪ ಲೈಟಾಗಿ ಕಾಣಿಸುತ್ತೆ. ಆವಾಗ ಕರೆಕ್ಟಾಗಿ ನಿಮ್ಮ ಸ್ಕಿನ್ ಟೋನಿಗೆ ಸೂಟ್ ಆಗೋ ಥರ ಇರುತ್ತೆ. ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬಿಡಿ.
ಸೊ ನೋಡಿದ್ರಲ್ಲ, ಇದಾಗಿತ್ತು ನನ್ನ ಇವತ್ತಿನ ಕಂಪ್ಲೀಟ್ ಡೇ. ಅಂದರೆ ಮಾರ್ನಿಂಗ್ ರೊಟೀನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಅದಾದಮೇಲೆ ನಾನು ಕೂಡ ಕೆಲಸಕ್ಕಂತ ಕುತ್ಕೊಂಡು ಮಧ್ಯದ ಬ್ರೇಕ್ ತೊಗೊಂಡು ಶುರು ಮಾಡ್ಕೊಂಡೆ. ಹೆಂಗೋ ಅಡುಗೆ ಮಾಡಿಟ್ಟ ಕಾರಣ ನನಗೆ ತುಂಬ ಈಸಿ ಆಯಿತು. ಮತ್ತೆ ಎದ್ದೋಗಿ ಅಡುಗೆ ಮಾಡ್ಕೊಳ್ಳೋಂಥ ಇದಿರಲಿಲ್ಲ. ಹೊಸ್ದಾಗಿ ಎಲ್ಲನೂ ಕಲಿತಿರೋ ಕಾರಣ ನನಗೆ ಅದು ಆಲ್ರೆಡಿ ಇರೋದೇ, ನಾವು ಡೈಲಿ ಲೈಫಲ್ಲಿ ಯೂಸ್ ಮಾಡೋದೆ. ಬಟ್ ಸ್ಟಿಲ್ ನಾನು ಹೊಸ್ದಾಗಿ ಅದನ್ನೆಲ್ಲ ಯೂಸ್ ಮಾಡ್ತಿರೋ ಕಾರಣ ನನಗೆ ಸ್ವಲ್ಪ ಟೈಮ್ ತೊಗೊಳ್ತಿದೆ ಎಲ್ಲ ಕಲ್ತ್ಕೊಳ್ಳೋಕ್ಕೆ, ಅರ್ಥ ಮಾಡ್ಕೊಳ್ಳೋಕ್ಕೆ. ಆ್ಯಂಡ್ ಡೆಫಿನೆಟ್ಲಿ ಒಂಥರ ಪ್ರೋಗ್ರೆಸಿವ್ ಆಗ್ತಾಯಿದ್ದೀವಿ. ಆ್ಯಂಡ್ ಡೈಲಿ ನಾನು ಏನಾದ್ರು ಒಂದು ಚಿಕ್ಕದು ಕಲ್ತ್ಕೊಂಡ್ರು ಕೂಡ ಒಂಥರ ಅಪ್ರಿಷಿಯೇಟ್ ಮಾಡ್ಕೋತೀನಿ. 1% ಪ್ರೋಗ್ರೆಸ್ ಆದರೂ ಕೂಡ ಐ ಆಮ್ ವೆರಿ ಹ್ಯಾಪಿ. ಅದೇ ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಟು ಆದಷ್ಟು ಕಲಿತಾ ಇದ್ದೀನಿ. ನನ್ನ ಫ್ರೆಂಡ್ಸ್ ಹತ್ರ ಎಲ್ಲ ತಿಳ್ಕೊತಾ ಇದ್ದೀನಿ, ಇದು ಹೆಂಗೆ ಮಾಡಬೇಕು, ಏನು ನಂಗೆ ಅರ್ಥ ಆಗ್ತಿಲ್ಲ ಹೇಳಿ ಅಂದಾಗ ಎಲ್ಲರೂ ರೆಸ್ಪಾಂಡ್ ಮಾಡಿ ಹೇಳ್ಕೊಡ್ತಾರೆ ನನಗೆ. ಸೊ ಹಂಗೆ ನಡೀತಿದೆ ನನ್ನ ಕೆಲಸ ಸದ್ಯಕ್ಕೆ. ಹೋಪ್ ನೀವು ಕೂಡ ನಿಮ್ಮ ಕೆಲಸದಲ್ಲಿ ಚೆನ್ನಾಗಿ ಮಾಡಿ, ಡೈಲಿ ನಿಮ್ಮ ಕೆಲಸನ ಅಪ್ರಿಷಿಯೇಟ್ ಮಾಡಿ, ಗ್ರೇಟ್ಫುಲ್ ಆಗಿರಿ. ನಿಮ್ಮ ಹತ್ರ ಏನಿದೆಯೋ ಏನಿಲ್ವೋ ಎಲ್ಲದಕ್ಕೂ ಖುಷಿ ಪಡೋಕ್ಕೆ ಶುರು ಮಾಡಿ. ಸೊ ಎಂಟೈರ್ ಡೇ ಒಂದೊಂದ್ಸಲ ಟೈಮಿಂಗ್ಸ್ ವರ್ಕ್ ಫ್ರಮ್ ಹೋಮು ನನಗೆ ಅಷ್ಟು ಸೂಟೇಬಲ್ ಆಗಿಲ್ಲ ಇನ್ನೂ. ಬಿಕಾಸ್ ನಾನು ಮೊದಲಿಂದ ಆಚೆ ಹೋಗಿ ಕೆಲಸ ಮಾಡೋ ಅಭ್ಯಾಸ ಇರೋ ಕಾರಣ ನನಗೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಬಟ್ ಇಟ್ಸ್ ಟೋಟಲಿ ಫೈನ್. ಎಲ್ಲ ಹೊಸತನ ನನ್ನ ಲೈಫಲ್ಲಿ ಕಲ್ತ್ಕೋತೀನಿ. ಸೊ ಹಾಗೆ ನಂದು ನಡೀತಿರುತ್ತೆ ಆನ್ ಆ್ಯಂಡ್ ಆಫಲ್ಲಿ. ನಾನು